ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಧನ್ವಿತ್ ಋತ್ವಿಕ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಪ್ರೀತಿ ಧನುಶ್ರೀ ವಿಕ್ರಮ್. ಸೊ ಇವತ್ತೊಂದು ಶಾವಿಗೆ ಮಾಡುವಂತ ಎನಿಸ್ಕೊಂಡಿದ್ದೇನೆ. ಶಾವಿಗೆದು ಪಾಯಸ. ಸೊ ಎಲ್ಲ ಕಡೆ ಇವತ್ತು ತುಳಸಿ ಹಬ್ಬ ಇರುವುದರಿಂದ ಸೊ ಹಾಗಾಗಿ ಅದಕ್ಕೋಸ್ಕರ ನಮ್ಮ ಮರಳೊಂದು ಪಾಯಸ ಮಾಡುವಂತೇಳಿ ಮನಸ್ಸಾಯಿತು. ಸೊ ನಾನು ಇವತ್ತು ತಗೊಂಡದ್ದು ಬೋನ್ ಅವರದ್ದು ಶಾವಿಗೆ. ಇದು ರೋಸ್ಟೆಡ್, ನಾನ್ ರೋಸ್ಟೆಡ್ ಅಲ್ಲ, ರೋಸ್ಟೆಡ್. ಸೊ ಇದನ್ನು ಹೇಗೆ ಮಾಡೋದಂತ ನೋಡ್ಕೊಂಡ್ ಬರುವ. ಮೊದಲಿಗೆ ಒಂದು ಪಾತ್ರೆಗೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳುವ. ತುಪ್ಪ ಬಿಸಿ ಆಗಲಿ. ತುಪ್ಪ ಬಿಸಿ ಆದ ಕೂಡಲೇ ಈಗ ಅದೇ ತುಪ್ಪಕ್ಕೆ ಸ್ವಲ್ಪ ಗೋಡಂಬಿ, ನಾನು ದಾಕ್ಷಿ ಆಗ್ತಾ ಇಲ್ಲ, ಯಾಕಂದ್ರೆ ನನ್ನ ಮನೆ ಮಕ್ಕಳು ಯಾರು ತಿನ್ನುವುದಿಲ್ಲ. ಸೊ ಹಾಕಿ ಸುಮ್ಮನೆ ವೇಸ್ಟ್ ಮಾಡಬಾರ್ದಲ್ಲ. ಸೊ ಹಾಗಾಗಿ ಖಾಲಿ ಗೋಡಂಬಿ ಮಾತ್ರ ಹಾಕ್ತಿದ್ದೇನೆ. ಇದು ಸ್ವಲ್ಪ ಹುರ್ಕೊಂಡು ತೆಕ್ಕೊಳ್ಳುವ. ಫಸ್ಟಿಗೆ ಬ್ರೌನ್ ಕಲರ್ ಆಯಿತು, ಎಲ್ಲ ಫ್ರೈ ಆಯಿತು. ಈಗ ಇದನ್ನು ತೆಕ್ಕೊಳ್ಳುವ. ಗೋಡಂಬಿ ಎಲ್ಲ ಫ್ರೈ ಆದ್ದು ತೆಕ್ಕೊಂಡಿಟ್ಟೆ ನಾನು. ಈಗ ಅದೇ ಪಾತ್ರೆಗೆ ಈಗ 2 ಲೋಟ ಹಾಲು, 2 ಲೋಟ ಹಾಲು. 2 ಲೋಟ ಹಾಲಿಗೆ 1 ಲೋಟ ನೀರನ್ನು ಆ್ಯಡ್ ಮಾಡಬೇಕು. ಇದು ನೀರು ಯಾಕೆ ಆ್ಯಡ್ ಮಾಡೋದಂದರೆ ಪಾಯಸ ಮಾಡಿಟ್ಟ ನಂತರ ಕೆಲವು ದಪ್ಪ ಬರ್ತದೆ. ಸೊ ನೀರು ಆ್ಯಡ್ ಮಾಡೋದ್ರಿಂದ ಪಾಯಸ ದಪ್ಪ ಬರುವುದಿಲ್ಲ. ಸೊ ಹಾಗಾಗಿ ನಾನು 2 ಲೋಟಕ್ಕೆ 1 ಲೋಟ ನೀರು ಸೇರಿಸಿ ಇಟ್ಟೇನೆ. ಈಗ ಸ್ವಲ್ಪ ಕುದಿ ಬರಲಿ ಅದು ಹಾಲು ಕುದಿ ಬರ್ತಾ ಉಂಟು. ಈಗ ಇದಕ್ಕೆ 1 ಕಪ್ಪು ಶುಗರ್. ನೀವು ನಿಮಗೆ ಸಿಹಿ ಎಷ್ಟು ಬೇಕಷ್ಟು ಅದರ ಅನುಸಾರವಾಗಿ ಹಾಕ್ಕೊಳ್ಳಿ. ಸೊ ನಮ್ಮನೇಲಿ ಸ್ವಲ್ಪ ಸಿಹಿ ಜಾಸ್ತಿ. ಸೊ ಹಾಗಾಗಿ ನಾನು 1 ಕಪ್ ಆ್ಯಡ್ ಮಾಡಿದೆ. ಈಗ ಇದು ಸ್ವಲ್ಪ ಸಕ್ಕರೆ ಎಲ್ಲ ಇದಾಗಲಿ, ನೀರಾಗಲಿ, ಹಾಲೊಟ್ಟಿಗೆ ಕುದಿಲಿ ಒಳ್ಳೆ. ಈಗ ಅದಕ್ಕೆ 1 ಕಪ್ ಅಷ್ಟು ರೋಸ್ಟೆಡ್ ಶಾವಿಗೆ ಹಾಕ್ಕೊಳ್ಳುವ. ಹಾಕ್ಕೊಂಡು ಚೆನ್ನಾಗಿ ಕುದಿ ಬರಲಿ. ಶಾವಿಗೆ ಸ್ವಲ್ಪ ಬೇಯಲಿ. ಸೊ ನನಗೆ ಶಾದು ಹುಚ್ಚಲ್ಲ ಸ್ವಲ್ಪ ಪ್ರಾಬ್ಲಮ್ ಉಂಟು, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಶಾವಿಗೆ ಬೇಯಲಿ. ಶಾವಿಗೆ ಕುದೀತಾ ಬಂತು ನೋಡಿ. 2 ನಿಮಿಷ ಬಿಟ್ಟರೆ ರೆಡಿ ಆಗ್ತದೆ ಶಾವಿಗೆ. ಈಗ ಇದಕ್ಕೆ 2 ಏಲಕ್ಕಿಯನ್ನು ಹೀಗೆ ಕಟ್ ಮಾಡಿ ಹಾಕ್ಕೊಂಡಿದ್ದೇನೆ ನಾನು. ಹುಡಿ ಮಾಡಿ ಹಾಕ್ಕೊಳ್ಬೋದು ಅದು ಬೀಜನ. ಸೊ ನಾನು ಏಲಕ್ಕಿ ಸಿಪ್ಪೆ ಸಮೇತ ಅದನ್ನು ಹಾಕ್ತೇನೆ ನಾನು. ಸ್ವಲ್ಪ ಪರಿಮಳ ಒಳ್ಳೆ ಬರ್ತದೆ ಅದಕ್ಕೋಸ್ಕರ. ಸ್ವಲ್ಪ ಕುದಿಲಿ. ಶಾವಿಗೆ ಪಾಯಸ ರೆಡಿ ಆಯಿತು ನೋಡಿ. ಶಾವಿಗೆ ಎಲ್ಲ ಬೆಂದಿದೆ ಒಳ್ಳೆ ರೀತಿಯಲ್ಲಿ. ಸೊ ಈಗ ಇದಕ್ಕೆ ನಾವು ಆಲ್ರೆಡಿ ಫ್ರೈ ಮಾಡಿ ಇಟ್ಟುಕೊಂಡಂಥ ಗೋಡಂಬಿಯನ್ನು ಆ್ಯಡ್ ಮಾಡುವ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ತುಪ್ಪ. ಇದು ನಾನು ಮನೇಲಿ ರೆಡಿ ಮಾಡಿದಂಥ ತುಪ್ಪ. ನಾನು ಯಾವುದೇ ಕಲರ್ ಕೇಸರಿ ಎಂಥದ್ದು ಆ್ಯಡ್ ಮಾಡೋದಿಲ್ಲ. ಸೊ ಇಷ್ಟೇ. ಗ್ಯಾಸ್ ಫ್ಲೇಮ್ ಆಫ್ ಮಾಡುವ. ಬಿಸಿ ಬಿಸಿ ಶಾವಿಗೆ ಪಾಯಸ ರೆಡಿ ಆಯಿತು. ಥ್ಯಾಂಕ್ ಯು.